ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್. ಸೊ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನು ಸಹ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ಮಾಹಿತಿ ಸಿಗುತ್ತೆ. ಹಾಗೂ ನಮ್ಮ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾವು ನೋಡ್ತಾ ಇರೋದು ಬಂದು 6th ಸೆಮ್ BComಗೆ ಇರುವಂತಹ ಇ-ಕಾಮರ್ಸ್ ಸಬ್ಜೆಕ್ಟಲ್ಲಿ ಯಾವ್ಯಾವ ಒಂದು ಕ್ವೆಶನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಲೇಟ್ ಮಾಡೋದು ಬೇಡ. ಫಸ್ಟ್ ಚಾಪ್ಟರ್ ಅಂದರೆ ಇ-ಕಾಮರ್ಸ್ ಆ್ಯಂಡ್ ಇಟ್ಸ್ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್. ಈ ಒಂದು ಪಾಠದಿಂದ ನಮಗೆ ಸೆಕ್ಷನ್ ಎಗೆ 2 ಕ್ವೆಶನ್ ಬರುತ್ತೆ, ಸೆಕ್ಷನ್ ಬಿಗೆ 1 ಕ್ವೆಶನ್ ಬರುತ್ತೆ, ಸೆಕ್ಷನ್ ಸಿಗೆ ಇದರಲ್ಲಿ ಯಾವುದೇ ಕ್ವೆಶನ್ ಬರಲ್ಲ. 2 ಮಾರ್ಕ್ಸ್ನ ನಮ್ಗೆ ಯಾವುದೇ ಟಾಪಿಕಿಂದ ಬೇಕಾದರೂ ಕೇಳ್ಬೋದು. 2 ಮಾರ್ಕ್ಸನ್ನು ನಾವು ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. 5 ಮಾರ್ಕ್ಸ್ ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಯಾವ ಕ್ವೆಶನ್ ಬರುತ್ತೆ ಅಂತ ಹೇಳಿದ್ರೆ ಸ್ಕೋಪ್ ಆಫ್ ಇ-ಕಾಮರ್ಸ್, ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಇ-ಕಾಮರ್ಸ್, ಆರ್ಕಿಟೆಕ್ಚರಲ್ ಫ್ರೇಮ್ವರ್ಕ್ ಆಫ್ ಇ-ಕಾಮರ್ಸ್, ವೆಬ್ ಬೇಸ್ಡ್ ಇ-ಕಾಮರ್ಸ್ ಆರ್ಕಿಟೆಕ್ಚರ್. ಇಷ್ಟು 5 ಮಾರ್ಕ್ಸ್ಗೆ ಈ ಒಂದು ಪಾಠದಿಂದ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಕನ್ಸ್ಯೂಮರ್ ಓರಿಯೆಂಟೆಡ್ ಇ-ಕಾಮರ್ಸ್. ಈ ಒಂದು ಪಾಠದಿಂದ ನಮಗೆ ಸೆಕ್ಷನ್ ಎಗೆ 2 ಕ್ವೆಶನ್ ಬರುತ್ತೆ, ಸೆಕ್ಷನ್ ಬಿಗೆ 1 ಕ್ವೆಶನ್ ಬರುತ್ತೆ, ಸೆಕ್ಷನ್ ಸಿಗೆ 1 ಕ್ವೆಶನ್ ಬರುತ್ತೆ. ಓಕೆ, ಇವಾಗ 2 ಮಾರ್ಕ್ಸನ್ನ ನಾವು ಯಾವುದೇ ಪಾಠದಿಂದನೂ ಸಹ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. 5 ಮಾರ್ಕ್ಸ್ 12 ಮಾರ್ಕ್ಸನ್ನು ಇದು ಬರುತ್ತೆ ಅಂತ ಹೇಳ್ಬೋದು. ಓಕೆ, 5 ಮಾರ್ಕ್ಸ್ 12 ಮಾರ್ಕ್ಸ್ಗೆ ಯಾವ ಕ್ವೆಶನ್ ಬರುತ್ತೆ ಅಂತ ಹೇಳಿದ್ರೆ ಟ್ರೆಡಿಷನಲ್ ರಿಟೇಲಿಂಗ್ ಆ್ಯಂಡ್ ಇ-ರಿಟೇಲಿಂಗ್, ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಇ-ರಿಟೇಲಿಂಗ್, ಮಾಡೆಲ್ಸ್ ಆಫ್ ಇ-ರಿಟೇಲಿಂಗ್, ಇ-ಸರ್ವೀಸಸ್, B2B ಎಲೆಕ್ಟ್ರಾನಿಕ್ ಕಾಮರ್ಸ್. ಅಂದರೆ ಈ ಒಂದು ಕ್ವೆಶನ್ಸ್ನ 5 ಮಾರ್ಕ್ಸ್ಗಾದರೂ ಕೇಳ್ಬೋದು ಅಥವಾ 12 ಮಾರ್ಕ್ಸ್ಗಾದರೂ ಕೇಳ್ಬೋದು. ನೀವು 12 ಮಾರ್ಕ್ಸಿಗೆ ಪ್ರಿಪೇರ್ ಆದರೆ 5 ಮಾರ್ಕ್ಸಿಗೂ ಆನ್ಸರ್ ಮಾಡ್ಬೋದು ಮತ್ತು 12 ಮಾರ್ಕ್ಸಿಗೂ ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಥರ್ಡ್ ಚಾಪ್ಟರ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. ಈ ಒಂದು ಪಾಠದಿಂದ ನಮಗೆ ಸೆಕ್ಷನ್ ಎಗೆ 1 ಕ್ವೆಶನ್ ಬರುತ್ತೆ, ಸೆಕ್ಷನ್ ಬಿಗೆ 1 ಕ್ವೆಶನ್ ಬರುತ್ತೆ, ಸೆಕ್ಷನ್ ಸಿಗೆ 1 ಕ್ವೆಶನ್ ಬರುತ್ತೆ. ಓಕೆ, ಇದರಲ್ಲಿ 5 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್, ಸೆಕ್ಯೂರ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಪ್ರೋಟೋಕಾಲ್ ಫಾರ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್, ಮೆಥಡ್ಸ್ ಆಫ್ ಪೇಮೆಂಟ್ಸ್ ಆನ್ ದ ಇಂಟರ್ನೆಟ್. ಓಕೆ, ಇಷ್ಟು ಥರ್ಡ್ ಚಾಪ್ಟರ್ನಿಂದ ಬರುತ್ತೆ. ನೆಕ್ಸ್ಟು ಫೋರ್ತ್ ಚಾಪ್ಟರ್ ಸೆಕ್ಯೂರಿಟಿ ಆ್ಯಂಡ್ ಥ್ರೆಟ್ಸ್ ಇನ್ ಇ-ಕಾಮರ್ಸ್. ಈ ಒಂದು ಚಾಪ್ಟರಿಂದ ಸೆಕ್ಷನ್ ಎಗೆ 1 ಕ್ವೆಶನ್, ಸೆಕ್ಷನ್ ಬಿಗೆ 1 ಕ್ವೆಶನ್ ಆ್ಯಂಡ್ ಸೆಕ್ಷನ್ ಸಿಗೆ 1 ಕ್ವೆಶನ್ ಬರುತ್ತೆ. 5 to 12 ಮಾರ್ಕ್ಸ್ಗೆ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಸೈಬರ್ ಕ್ರೈಮ್, ನೆಟ್ವರ್ಕ್ ಸೆಕ್ಯೂರಿಟಿ, ಫೈರ್ ವಾಲ್ಸ್, ಪ್ರಾಕ್ಸಿ ಸರ್ವರ್. ಈ ಒಂದು 5 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು 5th ಚಾಪ್ಟರ್ ಇಶ್ಯೂ ಇನ್ ಇ-ಕಾಮರ್ಸ್. ಇಶ್ಯೂ ಇನ್ ಇ-ಕಾಮರ್ಸಲ್ಲೂ ಅಷ್ಟೇ 2 ಮಾರ್ಕ್ಸ್ಗೆ ಎಲ್ಲ ಒಂದು ಟಾಪಿಕ್ಕನ್ನು ಓದ್ಕೊಂಡೋಗಿರಿ. ನೆಕ್ಸ್ಟು ಇದು ಸೆಕ್ಷನ್ ಎಗೆ 2 ಕ್ವೆಶನ್ ಬರುತ್ತೆ, ಸೆಕ್ಷನ್ ಬಿಗೆ 1 ಕ್ವೆಶನ್, ಸೆಕ್ಷನ್ ಸಿಗೆ 1 ಕ್ವೆಶನ್ ಕೇಳ್ತಾರೆ. ಆಲ್ ದಿ 2 ಮಾರ್ಕ್ಸ್ ಟು ಇದು ಬಿಡಿ. 5 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ಗೆ ಯಾವ ರೀತಿ ಕ್ವೆಶನ್ ಇರುತ್ತೆ ಅಂತ ಹೇಳಿದ್ರೆ ಎಥಿಕಲ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಇಶ್ಯೂಸ್ ಇನ್ ಇ-ಕಾಮರ್ಸ್, ಎಥಿಕಲ್ ಪ್ರಿನ್ಸಿಪಲ್, ಪ್ರೈವಸಿ ಆ್ಯಂಡ್ ಇನ್ಫಾರ್ಮೇಷನ್ ರೈಟ್ಸ್, ಪ್ರೈವಸಿ, ಲೀಗಲ್ ಪ್ರೊಟೆಕ್ಷನ್ಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟೈಪ್ಸ್ ಆ್ಯಂಡ್ ಗವರ್ನೆನ್ಸ್. ಇದನ್ನು ಓದ್ಕೊಂಡೋಗಿರಿ 5th ಚಾಪ್ಟರ್ಗೆ. ನೆಕ್ಸ್ಟು ಸ್ಕಿಲ್ ಡೆವಲಪ್ಮೆಂಟಿಗೆ ಯಾವ ರೀತಿ ಬರುತ್ತೆ ಅಂತ ಹೇಳೋದಾದರೆ ಸ್ಕಿಲ್ ಡೆವಲಪ್ಮೆಂಟ್ ಕ್ವೆಶನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋ ಥರ ಆದರೆ ಸ್ಕಿಲ್ ಡೆವಲಪ್ಮೆಂಟ್ ಕ್ವೆಶನ್ ಯಾವ ರೀತಿ ಇರುತ್ತೆ ಅಂದರೆ ಯಾವ ಕ್ವೆಶನ್ ಸ್ಕಿಲ್ ಡೆವಲಪ್ಮೆಂಟ್ಗೆ ಬರುತ್ತೆ ಅಂತ ನೋಡೋದಾದರೆ ಲಿಸ್ಟ್ ಎನಿ 6 ಆರ್ಗನೈಸೇಷನ್ಸ್ ಯೂಸಿಂಗ್ ಇ-ಕಾಮರ್ಸ್. ಅಂದರೆ ಯಾವ ಒಂದು ಆರ್ಗನೈಸೇಷನ್ ಇ-ಕಾಮರ್ಸನ್ನು ಯೂಸ್ ಮಾಡಿಕೊಂಡು ಆ ಒಂದು ಆರ್ಗನೈಸೇಷನ್ ರನ್ ಆಗ್ತಾ ಇದೆ ಅದನ್ನು 6 ಕಂಪನಿನ ನಾವು ಲಿಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲಿಸ್ಟ್ ಎನಿ 6 ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್. ಅಂದರೆ ಏನೇನು ಅಡ್ವಾಂಟೇಜ್ ಇದೆ ಇ-ಕಾಮರ್ಸಿಂದ, ಅಂದರೆ ನಮಗೆ ಟೈಮ್ ಸೇವ್ ಆಗಿರ್ಬೋದು, ಕಾಸ್ಟ್ ರೆಡ್ಯೂಸ್ ಆಗಿರ್ಬೋದು, ಈ ಥರ 6 ಅಡ್ವಾಂಟೇಜಸ್ನ ನಾವು ಲಿಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲಿಸ್ಟ್ ಎನಿ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್. ಅಂದರೆ 6 ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ನ ಲಿಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲಿಸ್ಟ್ ಎನಿ 6 ಪ್ರೊಟೆಕ್ಷನ್ಸ್ ಗಿವನ್ ಅಂಡರ್ IPR ಫಾರ್ ಇ-ಕಾಮರ್ಸ್ ಫರ್ಮ್ಸ್. ಅಂದರೆ IPR ಅಂಡರಲ್ಲಿ 6 ಪ್ರೊಟೆಕ್ಷನ್ಸ್ನ ನಾವು ಲಿಸ್ಟ್ ಮಾಡಬೇಕಾಗುತ್ತೆ. ಲಿಸ್ಟ್ ಎನಿ 6 ಇಶ್ಯೂಸ್ ಇನ್ ಇ-ಕಾಮರ್ಸ್. ಲಿಸ್ಟ್ ಎನಿ 6 ಇಶ್ಯೂಸ್ ಇನ್ ಇ-ಕಾಮರ್ಸ್ ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜಸ್. ಅಂದರೆ ಇ-ಕಾಮರ್ಸಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅದನ್ನು ನಾವು ಒಂದು 6ನ್ನ ಲಿಸ್ಟ್ ಮಾಡಬೇಕಾಗುತ್ತೆ. ಇದು ಸ್ಕಿಲ್ ಡೆವಲಪ್ಮೆಂಟ್ಗೆ ಕೇಳುವಂತಹ ಕ್ವೆಶನ್ ಆಗಿರುತ್ತೆ. ಸೊ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ಈ ಒಂದು 5 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ಗೆ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.